ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ಬರೀ ಒಂದು ಶೋಲ್ಡ್ರಲ್ಲಿ ಒಂದು ಸಣ್ಣದಾಗಿ ಮೂರು ಫ್ರಿಲ್ ಬರುತ್ತಲ್ವ, ಅದು ತುಂಬ ಜಾಸ್ತಿನೂ ಏನಿಲ್ಲ ಬಪ್ಪು, ಒಂದು 2-3 ಫ್ರಿಲ್ ಬರೋ ಥರ. ಆದರೆ ಇದು 3 ಬರ್ತಿದೆ ಸಣ್ಣದಾಗಿಟ್ಟರೆ, ಅದಕ್ಕೆ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ ನೋಡಿ. ಇವಾಗ ಇಷ್ಟು ಮೆಜರ್ಮೆಂಟ್ ಇಲ್ಲಿಗೆ ಜಾಯಿಂಟ್ ಮಾಡಿದ್ದೀನಿ ನಾನು ಫ್ಯಾಬ್ರಿಕ್ನ ನೋಡಿ. ಯಾಕೆ ಅಂದರೆ ಬ್ಲೌಸ್ ಪೀಸು ಯಾವ ಥರ ಇದೆ ಅಂತ ನೋಡಿ. ಬ್ಲೌಸ್ ಪೀಸು ಇದು ಸ್ಲೀವ್ಗೆ ಬಂದಿದೆ. ಸ್ಲೀವ್ಗೆ ಅಂದರೆ 2 ಸ್ಲೀವ್ಗೂ ಇದು ಆಗೋದಿಲ್ಲ ಆಯಿತಾ. ಇಷ್ಟು ಬಟ್ಟೆನ ಇಲ್ಲಿ ಏನು ಪ್ಲೈನ್ ಬಟ್ಟೆ ಬಂದಿದೆ ನೋಡಿ, ಅಲ್ಲಿ ಅದನ್ನು ಇಲ್ಲಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಇಲ್ಲೂ ಜಾಯಿಂಟ್ ಕೊಡಬೇಕಾಗತ್ತೆ ನಾನು, ಸರಿನಾ. ನಾವು ಅವಾಗ ಇದಕ್ಕೂ ಟಾಪ್ ಸೈಡು ಜಾಯಿಂಟ್ ಕೊಡ್ಕೊಂಡು ಇದಕ್ಕೂ ಜಾಯಿಂಟು ಅಂತ ಕಷ್ಟ ಆಗುತ್ತೆ. ಅದರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ ಬಟ್ಟೆನ ಕಟ್ ಮಾಡಿ ಈ ಥರ ಜಾಯಿಂಟ್ ಹಾಕಿದ್ದೀನಿ. ನಾನು ತುಂಬ ಬಟ್ಟೆಗಳಿಗೂ ಅಷ್ಟೇ ನಾನು ಬಾಟಮಲ್ಲೇ ನಾನು ಇದು ಜಾಯಿಂಟ್ ಮಾಡೋದು. ಈ ಥರ ಮಾಡ್ಕೊಂಡಿದ್ದೀನಿ. ಬಫ್ ಸ್ಲೀವ್ ಯಾವ ಥರ ಕಟಿಂಗ್ ಮಾಡೋದು, ಫಸ್ಟು ಬಾಟಮಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ, ಅದಕ್ಕೆ 1/2 ಇಂಚ್ ಮಾರ್ಜಿನ್ ಇಟ್ಟಿದ್ದೀನಿ. ಈ ಸ್ಲೀವಲ್ಲಿ ಬಫ್ ಇಲ್ಲ, ಇದು ಪ್ಲೈನ್ ಬಂದಿದೆ, ಹೆಲ್ಫುಲ್ ಲೆಂತ್ ಸ್ಲೀವ್ ಆಗಿದೆ. ಇವಾಗ ನಾನು ಕಟ್ ಮಾಡ್ತಿರೋ ಸ್ಲೀವ್ಗೆ ಒಂದು 3 ಚಿಕ್ಕದಾಗಿ ಫುಲ್ ಏನಪ್ಪ ಬಫ್ ಇಡಿ ಅಂತ ಹೇಳಿದ್ದಾರೆ. ತುಂಬ ಜಾಸ್ತಿನೂ ಬೇಡ ಅಂತ ಹೇಳಿದ್ದಾರೆ. 10.5 ಇದೆ, ಸರಿನಾ. 10.5ಗೆ ಇಲ್ಲೊಂದು ಮಾರ್ಕ್ ಹಾಕ್ತೀನಿ. ಸ್ಲೀವ್ ಕಟ್ಟಿಂಗ್ ಎಷ್ಟು ಈಸಿ ಅಂದರೆ ನಿಜವಾಗ್ಲೂ ಹೊಸಬ್ರು ಯಾರೇ ಟೈಲರ್ ಹಾಕ್ತಿದ್ರು, ನೀವಂತೂ ಏನಪ್ಪ ಬ್ಲೌಸು ತಲೆನೇ ಕೆಡಿಸ್ಕೊಳಂಗಿಲ್ಲ, ಅಷ್ಟು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿ. 10.5ಗೆ ಇಲ್ಲೊಂದು ಮಾರ್ಕ್ ಹಾಕ್ತೆ. 1/2 ಇಂಚು ಬೇಡ, ಸರಿನಾ. ಯಾಕೆ ಅಂದರೆ ಬಫ್ ಇಡ್ತೀವಲ್ವ ಅದಕ್ಕೆ. ಇವಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಸ್ಲೀವ್ ಎತ್ಕೊಂಡು ಈ ಥರ ಹಾಕ್ಕೊಂಡು ಈ ಸ್ಲೀವ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳೋಣ, ಸರಿನಾ. ಏನು ಮೆಜರ್ಮೆಂಟ್ ಇದೆ ಅದನ್ನು ಚೆಕ್ ಮಾಡ್ಕೊಳೋಣ. ಸ್ಲೀವ್ ಅಗಲ ಏನಿದೆ, 6 ಇಂಚ್ ಬರ್ತಿದೆ. 6 ಇಂಚ್ಗೆ ಬಾಟಮಲ್ಲಿ ಸ್ಲೀವಲ್ಲಿ ಬಾಟಮಲ್ಲಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. 2 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಈ ಸ್ಲೀವ್ ಏನಿದೆ ನೋಡಿ, ಈ ಥರ ಬ್ಲೌಸ್ಗೆ ಇಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಇಲ್ಲಿ ಏನು ಮಾರ್ಕ್ ಬರ್ತಿದೆ, ಏನು ಇದು ಬರ್ತಿದೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇದು 3 ಇಂಚ್ ತೆಗೆದಿದ್ದಾರೆ, ಕಮ್ಮಿನೇ ಆಯಿತು. ಇದು ಈ ಸ್ಲೀವ್ಗೆ ನಾವು 3.5 ಇಂಚು ತೆಗಿಬೇಕಾಗತ್ತೆ, ಸರಿನಾ. 10.5 ಇದೆಯಲ್ಲ ಲೆಂತು, 3.5 ತೆಗಿಬೇಕಾಗತ್ತೆ. ನಾನು 3.5ಗೆ ಮಾರ್ಕ್ ಹಾಕ್ಕೊಳ್ತೀನಿ. ಅವರು 3 ಇಂಚ್ಗೆ ತೆಗೆದಿದ್ದಾರೆ. ಆಗ ಸ್ಲೀವು ಚೆನ್ನಾಗಿ ಬರೋದಿಲ್ಲ ಶೇಪು ನೋಡಿ, ಅಷ್ಟೇ. 3.5ಗೆ ಬಂದಿದೆ. 2.5 ಇಂಚ್ ತೆಗೆದಿದ್ದಾರೆ ಫ್ರೆಂಡ್ಸ್ ಅವರು, ಸರಿನಾ. ನೋಡಿ 2.5 ಇಂಚು 2 ಇಂಚ್ ತೆಗೆದಿದ್ದಾರೆ. ಹಂಗೆ ಬರಬಾರ್ದು, ಜಾಸ್ತಿ ಇಲ್ಲ ಅಂತಂದ್ರೆ ಒಟ್ಟಲ್ಲಿ ಒಂದು 3 ಇಂಚ್ ಕಡಿಮೆ 3.25 ಇಂಚ್ ತೆಗಿತೀನಿ ಆಯಿತಾ. 3.5 ಬೇಡ, 3.25 ಬೇಡ, 3 ಬೇಡ, 3.25 ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈ ಥರ ಇದು ಹಾರ್ಮೋಲ್ ಶೇಪ್ಗೆ ಹಾಕ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 8 ಇಂಚು ಹಾರ್ಮೋಲ್ ಶೇಪು. ಅವಾಗಲೇ ನಾವು ಚೆಕ್ ಮಾಡಿದಾಗ 8 ಇಂಚ್ ಬಂದಿತ್ತು. 8 ಇಂಚ್ಗೆ ಒಂದು ಮಾರ್ಕು, 2 ಇಂಚು ಮಾರ್ಜಿನ್ಗೆ, ಸರಿನಾ. ನಾವು ಇದು 38 ಸೈಜು ಬ್ಲೌಸು, ಅದು ಮೆಜರ್ಮೆಂಟ್ ಬಂದು 11.5 ತೊಗೊಂಡಿದ್ದೆ. ಇವಾಗ ನೋಡಿ 9.5 ತೊಗೊಂಡಿದ್ದೀನಿ. 2 ಇಂಚು ಕಮ್ಮಿ ಮಾಡಿ ನಾನು ಮೆಜರ್ಮೆಂಟ್ ತೊಗೊಂಡಿರೋದು, ಸರಿನಾ. ಇವಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚು ನೋಡಿ. ಇಲ್ಲೂ ಅಷ್ಟೇ ಈ ಥರ 1.5 ಇಂಚ್ಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ 1.5 ಇಂಚ್ಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಬಿಟ್ಟು ಇದನ್ನು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಇದು ಏನಕ್ಕೆ, ಬಫ್ಗೆ, ಏನೇನಕ್ಕೂ ಅಲ್ಲ, ಬಫ್ಗೆ. ಇದೇನಿದೆ ಸ್ಲೀವು ಈ ಥರ ಲೈನ್ ಹಾಕ್ಕೊಂಡು, ಇದನ್ನು ಅಷ್ಟೇ ಈ ಥರ ಲೈನ್ ಹಾಕ್ಕೊಂಡು ಇವಾಗ ಇಲ್ಲಿಂದ ಒಂದು 1/4 ಇಂಚು ನೋಡಿ, 1/4 ಇಂಚು ಈ ಥರ ಮಾರ್ಕ್ ಹಾಕ್ಕೊಂಡು ಈ ಶೇಪ್ ಏನಿದೆ, ಈ ಲೈನ್ ಏನಿದೆ, ಈ ಲೈನಿಗೆ ಜಾಯಿಂಟ್ ಆಗಬೇಕು. ಆ ಥರ
ಮಾಡ್ಕೋಬೇಕು. ಇದನ್ನು ಅಷ್ಟೇ ಸ್ವಲ್ಪ ಒಳಗಡೆ ಕಾದಂಗೆ ನಾವು ಸ್ಟಿಚಿಂಗ್ ಮಾಡಬೇಕು. ನಮ್ಮ ಸ್ಟಿಚಿಂಗ್ನ ನಾವೊಂದು ಸ್ವಲ್ಪ ಕ್ರಾಸ್ ಕಾದಂಗೆ ಸ್ಟಿಚಿಂಗ್ ಹಾಕ್ಕೋಬೇಕು. ಇದಾಯ್ತಲ್ವಾ? ಇದಾಯಿತು. ಇವಾಗ ನಾವು ಬ್ಲೌಸ್ದು ಮಾರ್ಕ್ ಹಾಕಬೇಕು. ಫಸ್ಟ್ನೇ ಮೆಜರ್ಮೆಂಟ್ಗೆ ಈ ಥರ ಇಲ್ಲಿಂದ ಹಿಡ್ದು ಹಿಂಗೆ ಮಾರ್ಕ್ ಹಾಕ್ತೀವಲ್ವಾ, ಇದು ಫಸ್ಟ್ನೇ ಶೇಪು. ನೋಡಿ, ಇದು 1.5 ಇಂಚ್ ಏನಿದೆ, ಏನು ಬಿಟ್ಟಿದ್ದೀವಿ ನೋಡಿ ಮಾರ್ಜಿನು, ಈ ಥರ ಸ್ಕೇಲ್ ಮಾಡ್ಕೊಂಡು ಈ ಥರ ಒಂದು ಶೇಪು, ಸೆಕೆಂಡ್ ಶೇಪು, ಬಫ್ ಸ್ಲೀವ್ಗೆ ಇಷ್ಟೇ ಮಾರ್ಕು. ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಸರಿನಾ? ನಾನು 1.5 ಇಂಚ್ ಇಟ್ಟಿದ್ದೀನಿ. 3 ಇಂಚ್ ಇಟ್ಟರೆ ಒಂದು 6-7 ಫ್ರಿಲ್ ಬರುತ್ತೆ, ಸರಿನಾ? 1.5 ಇಟ್ಟಿರೋದ್ರಿಂದ ಸಣ್ಣದಾಗೆ 3 ಬರುತ್ತೆ, ಸರಿನಾ? ಇಷ್ಟೇ ಸ್ಲೀವ್ದು ಕಟ್ಟಿಂಗು. ಏನು ಹೇಳಿ, ಇವಾಗ ಇಲ್ಲಿ 10.5 ತೊಗೊಂಡಿದ್ದೀನಿ, ಇಲ್ಲಿಂದ 1.5 ತೊಗೊಂಡಿದ್ದೀನಿ. ಸಣ್ಣದಾಗಿ ಅವ್ರಿಗೆ ಲೈಟಾಗಿ ಫ್ರಿಲ್ ಬೇಕು, ಅದಕ್ಕಷ್ಟೇ ಈ ಥರ ಈಸಿಯಾಗಿ ಬಫ್ ಸ್ಲೀವ್ ಕಟ್ಟಿಂಗ್ನ ನಾವು ಮಾಡ್ಕೋಬೋದು, ಯಾವುದೇ ತಲೆ ಕೆಡಿಸ್ಕೊಳಂಗಿಲ್ಲ. ಈಗ ಟ್ರೆಂಡಿಂಗಲ್ಲೇ ಇದೆ ಇದು ಸ್ಲೀವ್ ಕಟ್ಟಿಂಗ್. ಮಾಡ್ಕೊಂಡು ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ, ಇಲ್ಲೊಂದು ಮ್ಯಾಚ್ ಹೊಡ್ಕೊಂಡು ಇವಾಗ 1.5 ಇಂಚ್ಗೆ ಇಲ್ಲೇನು ಮಾರ್ಕ್ ಹಾಕಿದ್ದೀವಿ ನೋಡಿ, ಆಯಿತಾ? ಆ ಸ್ಟ್ರೈಟ್ಗೆ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 1.5 ಇಂಚ್ಗೆ ಏನು ಮಾರ್ಕ್ ಹಾಕಿದ್ದೀವಿ ನೋಡಿ, ಅಲ್ಲಿಗೆ ಸೆಂಟ್ರ್ ಒಂದು ಮ್ಯಾಚ್ ಹೊಡ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಮ್ಯಾಚ್ ಹೊಡ್ಕೊಂಡಿರೋದು ನಾವು ಇಲ್ಲಿಂದನೇ ಹಿಂಗೆ ಫ್ರಿಲ್ ಹಿಡಿಬೇಕಾಗಿರೋದು, ಸರಿನಾ? ಇವಾಗ ಇದು ಸೆಕೆಂಡ್ ಶೇಪ್ ಏನಿದೆ ಇದನ್ನು ಸೆಕೆಂಡ್ ಶೇಪ್ ಕಟ್ ಮಾಡಬೇಕು, ಇಲ್ಲೊಂದು ಮ್ಯಾಚ್ ಹೊಡಿಬೇಕು. ಇಷ್ಟೇ, ಇಲ್ಲೇನು ತಲೆ ಕೆಡಿಸ್ಕೊಳಂಗಿಲ್ಲ. ಆರಾಮಾಗಿ ಹೊಸಬ್ರು ಯಾರೇ ಕಲಿತಾ ಇದ್ರು ಅಂದರೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇಷ್ಟೇ ಬಫ್ ಸ್ಲೀವ್ದು ಕಟ್ಟಿಂಗು, ಆಯಿತಾ ಫ್ರೆಂಡ್ಸ್? ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.